ಹಾಸನಾಂಬ ಟೆಂಪಲ್ ಅಂದರೆ ಈ ಬಂಡಿಮಕ್ಕಳಂದಲ್ಲಿ ಎಷ್ಟೊಂದು ಟ್ರಾಫಿಕ್ ಆಗ್ಬಿಟ್ಟೈತೆ. ಮತ್ತು ಮಧ್ಯಾಹ್ನ ದೇವಸ್ಥಾನಕ್ಕೆ ಹೋಗೋಣ ಅಂತ ಬಂದ್ವಿ, ಫುಲ್ ಟ್ರಾಫಿಕ್ ಆಯ್ತು. ಸೊ ರಶ್ ಐತೆ ಅಂದರೆ ಕ್ಯೂವಲ್ಲಿ ನಿಂತಿದ್ವಿ 1 ಅವರ್ 1 ಕಿಲೋಮೀಟ್ರ್ ದೂರ ಐತಿ. ಈಗ ಹತ್ತತ್ರ ಬರ್ತಾ ಇದ್ದೀವಿ, ನಾನು ನನ್ನ ಮಗಳು ಅಮ್ಮ ಎಲ್ಲರೂ. ಓಕೆ, ಒಳಗಡೆ ಎಷ್ಟು ಐತೆ ಅಂತ ತೋರಿಸ್ತೀನಿ. ತಿರುಗಯ್ಯ ಇದಲ್ಲಿ ಬಾಗ್ಲು ಹಾಕಿರೋದ ಗುರು. ಎಲ್ಲ ಸೇತವ್ರೆ ಮತ್ತು ಅವ್ರನ್ನೆಲ್ಲ ಹಾಕ್ತವ್ರೆ. ನೋಡಿ, ತಡೆ ಹೊಡಿಯೋಕ್ಕೆ ಬಂಡಿ ಮಕ್ಕಳಮ್ಮ ಎಷ್ಟೊಂದು ಜನ ರಶ್ ಐತೆ, ಹೆವಿ ರಶ್ ಐತೆ. ಇಲ್ಲೆಲ್ಲ ಹೆವಿ ಜನ. ಜಾತ್ರೆ ಥರ ಐತೆ. ಓಕೆ ಗೈಸ್, ನೋಡ್ತಾ ಇದ್ರಲ್ಲ, ತುಂಬ ಚೆನ್ನಾಗಿದೆ ಈ ವಿಡಿಯೋ. ಯಾವುದು ಅಂತ ಗೆಸ್ ಮಾಡ್ತೀರಾ? ಗೆಸ್ ಮಾಡೋದೇನು, ಆಲ್ರೆಡಿ ನಿಮಗೆ ತಮ್ಲೈನ್ ನೋಡೇ ಗೊತ್ತಾಗಿರುತ್ತೆ. ನವಶಕ್ತಿ ವೈಭವ, ಮಹಿಷಾಸುರನ ಚಾಮುಂಡೇಶ್ವರಿ ಕೊಂದಿದ್ದು ಅವತಾರಗಳು, ಯಾವ್ಯಾವ ಅವತಾರಗಳಿತ್ತು ನವದುರ್ಗಿಯರ್ದು ಅಂತ ತುಂಬ ಇಷ್ಟ ಆಯಿತು. ನಾವಂತೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಬಟ್ ಕ್ಲೈಮ್ಯಾಕ್ಸ್ ಸೀನಿಗೆ ಹೋದ್ವಿ, ಒಳ್ಳೆ ಸೀನಿಗೆ ಹೋದ್ವಿ ನಾವು. ಫುಲ್ ನಾಟಕ ನೋಡೋಕ್ಕಿಂತ ಈ ಕ್ಲೈಮ್ಯಾಕ್ಸ್ ಸೀನಲ್ಲಿ ಏನು ಸಖತ್ತಾಗಿತ್ತು. ಒಂದು ಸೀನ್ ನೋಡಿದರೆ ಸಾಕು, ಹಬ್ಬ ಶಬಾಷ್ ಅನ್ನೋಕ್ಕೆ. ಅಷ್ಟು ಜನನೂ ಚೆನ್ನಾಗಿ ಮಾಡಿದರು. ಬಟ್ ಅದರಲ್ಲಿ ಗ್ರೀನ್ ಕಲರ್ ಹುಡುಗಿ ಇದೆಯಲ್ಲ, ಆ ಹುಡುಗಿ ಅಂತೂ ತುಂಬ ಚೆನ್ನಾಗಿ ಮಾಡ್ತಾರೆ. ಗ್ರೀನ್ ಕಲರ್ ಡ್ರೆಸ್ಸು ನಂಗೆ ತುಂಬ ಇಷ್ಟ ಆಯಿತು. ಸೇಮ್ ಆ್ಯಟಿಟ್ಯೂಡು ಮಾಡೋ ರೀತಿ, ಪೋಸ್ಟರ್ಸು ಎಲ್ಲೂ ಏನೂ ಮಿಸ್ ಆಗಲಿಲ್ಲ. ಬಟ್ ಎಲ್ಲರೂ ಚೆನ್ನಾಗಿ ಮಾಡಿರೋದು ತುಂಬ ಇಷ್ಟ ಆಯಿತು ನನಗಂತೂ. ಇದನ್ನು ನೋಡಬೇಕು ಎಷ್ಟು ಚೆನ್ನಾಗಿರುತ್ತೆ ಅಂತ. ನಾಟಕ ಫುಲ್ ನೋಡೋಕ್ಕೇ ತುಂಬ ಚೆನ್ನಾಗಿರುತ್ತೆ. ನನಗೇನು ಎಸ್ಪೆಷಲಿ ತುಂಬ ಇಷ್ಟ ಈ ಥರ ನಾಟಕಗಳೆಲ್ಲ, ದೇವ್ರ ಪಾಠಗಳಾದರೂ ಈ ಥರ ಕ್ಲೈಮ್ಯಾಕ್ಸ್ ನಾಟಕಗಳಲ್ಲಿಂತೂ. ಇನ್ನು ಚಾಮುಂಡೇಶ್ವರಿ ಅವಳನ್ನು ಕೊಲ್ಲೋ ಸೀನರಿ ಅಂತೂ ನಂಗೆ ತುಂಬ ಇಷ್ಟ. ನನಗಂತೂ ಸಖತ್ ಇಷ್ಟ ಅವ್ರ ಅವತಾರಗಳು. ಈ ಥರ ದೇವಿ ಪಾರ್ಟು ಅದು ಇದು ಅಂತೂ ನಾವಂತೂ ಹೋಗಿದ ತಕ್ಷಣ ಸುಮ್ಮನೆ ನಿಂತ್ಕೊಂಡು ನೋಡಿದ್ವಿ. ಬಟ್ ಇದು ವಾಯ್ಸ್ ಓವರ್ಗಿಂತ ಸಾಂಗಲ್ಲೇ ತುಂಬ ಚೆನ್ನಾಗಿರುತ್ತೆ. ಬಟ್ ಕಾಪಿ ರೇಟ್ ಬರುತ್ತೆ ಅಂತ ವಾಯ್ಸ್ ಕೊಡ್ತಾಯಿದ್ದೀನಿ ಅಷ್ಟೇ. ನನಗೇನೋ ಸಖತ್ ಇಷ್ಟ ಆಯಿತು. ನೀವು ನೋಡಿ ತುಂಬ ಎಂಜಾಯ್ ಮಾಡ್ತಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇದು ಯಾವ ಸಾಂಗು ಅಂತ ಐಡಿಯಾ ಆಯಿತಾ? ಏನೋ ನಿಮಗೆ ಗೊತ್ತಾಯಿತು ಅಂತಂದರೆ ಕಮೆಂಟ್ ಮಾಡಿ, ಓಕೆನಾ? ನೋಡಿ, ಹುಡುಗಿ ಗ್ರೀನ್ ಕಲರ್ ಆ ಪೋಸ್ಟರ್ಸಲ್ಲಿ ನಿಂತ್ಕೊಳ್ತಾಳೆ, ಏನು ಸಖತ್ತಾಗಿ ನಿಂತ್ಕೊಂಡಿದ್ದೆ. ಅದೇ ವೇರಿಯೇಷನಲ್ಲಿ ನಂಗೆ ತುಂಬ ನಾನಂತೂ ಜಾಸ್ತಿ 90% ಆ ಹುಡುಗಿನೇ ನೋಡ್ತಾಯಿದ್ದೆ, ಎಲ್ಲರೂ ನೋಡ್ತಿದ್ದೆ. ಬಟ್ ಆ ಹುಡುಗಿನ ತುಂಬ ಅಟ್ರಾಕ್ಟ್ ಮಾಡ್ತೈತೆ, ಅಷ್ಟು ಚೆನ್ನಾಗಿ ಮಾಡ್ತಾಯಿತ್ತು ಕ್ಯಾರೆಕ್ಟ್ರಲ್ಲಿ. ಮುಳುಗೋಗ್ಬಿಟ್ಟಿತ್ತು, ಅಷ್ಟು ಚೆನ್ನಾಗಿತ್ತು. ನನಗೇನೋ ತುಂಬ ಇಷ್ಟ ಆಯಿತು. ಬಟ್ ಎಲ್ಲ ಹುಡುಗಿಯರೇ ಇದ್ದರು, ಎಲ್ಲ ಚೆನ್ನಾಗಿ ಮಾಡ್ತಾಯಿದ್ರು. ಮತ್ತು ಅಲ್ಲಿ ಬಂಡಿ ಮಕ್ಕಳಂದಂತೂ ಯಪ್ಪ, ಈ ರಶಲ್ಲಿ ಬ್ಯಾಡಾಗೋರು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಅಷ್ಟು ಜನ ಏನಕ್ಕೆ ಇದು ಹೊಡೆಸ್ಕೊಳಕ್ಕೆ, ತಡೆ ಹೊಡೆಸ್ಕೊಳಕ್ಕೆ ಒಂದು ಜನ ಇದ್ದರು ಅಂದರೆ, ನಾನು ಇಷ್ಟು ವರ್ಷದಲ್ಲಿ ನಾನು ಹೋಗಿದ್ರಲ್ಲಿ ಒಂದು ಸಲನೂ ಇಷ್ಟೊಂದು ಜನ ಇಲ್ಲ. ಅದ್ರಲ್ಲಿ ಬೇರೆ ನಮ್ಮ ಅಮ್ಮನ ಕರ್ಕೊಂಡು ಹೋಗಿದ್ವಿ, ಇವಳು ಕರ್ಕೊಂಡು ಹೋಗಿದ್ವಿ. ಆ ಕಾಯಿ ಎತ್ತಿಟ್ಕೊಂಡು ನೂಕೊಂಡು ಜಗಳ ಆಡ್ಕೊಂಡು ಹಿಂದೆಯಿಂದ ನೂಗ್ತೀರಾ ಅಂತ ಅವ್ರಿಗೂ ಬೈಕೊಂಡು ಪಾಪು ಎತ್ಕೊಂಡಿದ್ವಿ ಅಂದ್ಕೊಂಡು. ಅಪ್ಪ, ಇಷ್ಟೊಂದು ಜನ ಇದ್ದಾರೆ ಅಂತ ಗೊತ್ತಿರೋ ಹೋಯ್ತಾನಿಲ್ಲ. ಬಟ್ ಕ್ಯೂವಲ್ಲಿ ಹೋಗ್ಬಿಟ್ಟಿದ್ವಿ. ಎಷ್ಟು ನಾವು ಹೋಗಿದ್ದು 3 ಗಂಟೆಗೆ, ನಾವು ಹೊರಗಡೆ ಬಂದಿದ್ದು 6ವರೆಗೆ. ಒಂದು 2 ಅವರ್ 3 ಅವರ್ ಕ್ಯೂವಲ್ಲೇ ನಿಂತ್ಕೊಂಡು ಹೋಗಿ ಪೂಜೆ ಮುಗಿಸ್ಕೊಂಡು ಬಂದಿದ್ದೀವಿ. ಸಖತ್ ಹೆವಿ ರಶ್ ಇತ್ತು. ಈ ರಶಲ್ಲಿ ಬೇಡವಾಗಿತ್ತು ಅಂತ ಅನ್ನಿಸ್ತು. ಬಟ್ ಆ ಕ್ಯೂವಲ್ಲಿ ನಿಂತ್ಬಿಟ್ಟಿದ್ದೀವಲ್ಲ, ಮತ್ತೆ ರಿಟರ್ನ್ ಬರೋದೇನು ಅನ್ನೋ ಒಂದೇ ಒಂದು ರೀಸನ್ನಿಗೆ ತಲೆ ಹೊಡೆಸ್ಕೊಂಡಿದ್ದು ಅಷ್ಟೇ. ಇಲ್ಲ ಅಂದಿದ್ದರೆ ಬೇರೆ ದಿವಸನೇ ಬಂದುಬಿಟ್ಟು ಹೊಡೆಸ್ಕೊಳ್ಳೋಣ ಅನ್ನೋ ಪ್ಲ್ಯಾನ್ ಇತ್ತು. ಬಟ್ ನಾವು ಸುಮ್ಮನೆ ಜಸ್ಟ್ ನೋಡ್ಕೊಬರೋಣ ಅಂತ ಹೋದ್ವಿ. ಇಷ್ಟೊಂದು ಕ್ಯೂ ಇರುತ್ತೆ ನನಗೆ ಗೊತ್ತಿರಲಿಲ್ಲ. ಬಟ್ ಆದ್ರೂ ಖುಷಿ ಆಯಿತು, ಹೊಡೆಸ್ಕೊಂಬಂದ್ವಿ. ದರ್ಶನ ಮಾಡೋಕ್ಕಾಗಲಿಲ್ಲ, ಹಾಗೆ ಕೈ ಮುಕ್ಕೊಂಬಂದ್ವಿ. ಅಲ್ಲಿಂದ ಬಂದರೆ ಇಲ್ಲಿ ನವದುರ್ಗಿಯರ ದರ್ಶನವೇ ಆಗೋಯ್ತು. ನೋಡಿ, ಚೆನ್ನಾಗಿ ಮಾಡ್ತಾವ್ರೆ, ಚೆನ್ನಾಗಿತ್ತು. ನನ್ನ ಮಗಳಂತ ಈ ಥರ ಮಾಡ್ತೀಯ ಅಂದರೆ ಅಂದ್ಬಿಟ್ಟು ಅವಳು ಕಣ್ಣಲ್ಲಿ ಕಣ್ಣೀರು ನೋಡ್ಕೊಂಡು ಕೂತಿದ್ಲು. ಚೆನ್ನಾಗಿತ್ತು, ನೋಡ್ಕೊಂಬಂದ್ವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ನನಗೆ ಕಮೆಂಟ್ ಹಾಕಿ, ಓಕೆನಾ? ನಿಮಗೇನು ಅನ್ನಿಸ್ತು ಈ ವಿಡಿಯೋ ಬಗ್ಗೆ ಅಂತ. ಸ್ಟೋರಿ ನೋಡಿ ಹೇಳೋಕ್ಕಿಂತ ಇದನ್ನು ನೋಡಿದರೆ ತುಂಬ ಚೆನ್ನಾಗಿರುತ್ತೆ. ಕೆಲವ್ರಿಗೆ ಇಂಟ್ರೆಸ್ಟ್ ಇರುತ್ತೆ ನಾಟಕಗಳಲ್ಲಿ ನೋಡೋಕ್ಕೆ, ಕೆಲವ್ರಿಗೆ ಇಂಟ್ರೆಸ್ಟ್ ಇರೋಲ್ಲ. ಬಟ್ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಈ ಥರ, ಅದು ಲೈವಾಗಿ ನೋಡಬೇಕು ಗುರು. ಏನು ಚಿಂದಿಯಾಗಿರುತ್ತೆ ಗೊತ್ತಾ? ನಾವು ಫೋನಲ್ಲಿ ನೋಡೋದು ಬೇರೆ, ಟಿ ವಿಲಿ ನೋಡೋದು ಬೇರೆ. ಲೈವಾಗಿ ಈ ಥರ ಕ್ಯಾರೆಕ್ಟರ್ಗಳಲ್ಲಿ ಮಾಡೋದನ್ನು ನೋಡ್ತೀವಲ್ಲ, ಆವಾಗಲೇ ಕೆಲವೊಂದು ಕ್ಯಾರೆಕ್ಟರ್ಗಳು ಮೈ ಜುಮ್ ಅನ್ಸೋದು. ನನಗೇನೋ ತುಂಬ ಇಷ್ಟ. ಎಸ್ಪೆಷಲಿ ನೋಡಿ, ಆ ಹುಡುಗಿನ ಕರ್ಕೊಬಂದಿಗೆ ಎಳ್ದಾಕ್ಬೇಕಂದ್ರೆ ಲೈವಾಗಿ ಹಿಂಗೆ ಇಟ್ಕೊಂಡು ಕೂದಿಟ್ಕೊಂಡೆ ಎಳೆದ್ಬಿಟ್ಟು ಎಸಿತಾರೆ. ತುಂಬ ಜನ ಇದ್ದರೆ ಎಲ್ಲ ಇದ್ದರು. ಅದು ಫುಲ್ ಮುಗಿದ ತಕ್ಷಣ ಒನ್ಸ್ ಮೋರ್ ಅಂತ ಎಲ್ಲ ಕೂಗ್ತಾಯಿದ್ರು. ನಾವು ಒನ್ಸ್ ಮೋರ್ ಅಂತ ಅಂದು ನಮ್ಮ ಚರಿನೂ ಒಂದಲ್ವ ಚರಿ
ಇವಾಗ ನೋಡಿದ್ರೆ ಅವಳು ಇದೇ ವಿಡಿಯೋ ನೋಡ್ಕೊಂಡು ಇದು ಮಾಡ್ತಾಳೆ, ನಾನು ವಾಯ್ಸ್ ಓವರ್ ಕೊಡ್ತೀನಿ ಮಾತಾಡಬೇಡ ಅಂತ ಅದಕ್ಕೆ ಸುಮ್ಮನೆ ಕೂತವಳೆ. ಹೌದಾ? ಓಕೆ ಗೈಸ್, ನಿಮಗೇನು ಅನ್ನಿಸ್ತು ಈ ವಿಡಿಯೋ ಬಗ್ಗೆ ಅಂತ ಕಮೆಂಟ್ ಮಾಡಿ ಹೇಳಿ. ಬಟ್ ಅದು ನಾವು ಸ್ವಲ್ಪ ಫೋಕಸ್ ಮಾಡ್ಕೊಂಡು ವಿಡಿಯೋ ಮಾಡಬೇಕಿತ್ತು. ಸ್ವಲ್ಪ ಮೇಲೆ ಕೆಳಗೆ ಎಲ್ಲ ಹೋಗಿದ್ದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಓಕೆನಾ. ಒಂದೇ ಆ್ಯಂಗಲಲ್ಲಿ ಇಟ್ಕೊಂಡು ವಿಡಿಯೋ ಮಾಡಿರೋದ್ರಿಂದ ತುಂಬ ಜನ ಇದ್ದರು, ಬಟ್ ಆ ಕಡೆ ಈ ಕಡೆ ಇದು ಮಾಡೋಕ್ಕಾಗಲಿಲ್ಲ. ಸೊ ಹಂಗಾಗಿ ಇದೇ ಥರ ಮಾಡಿದ್ದೀನಿ. ವಿಡಿಯೋ ನೋಡ್ತಾ ಇದ್ದರೆ ನಿಮಗೂ ಇಷ್ಟ ಆಗ್ತಿದೆ ಅಂತ ಅನ್ಕೋತಿದ್ದೀನಿ. ಅಲ್ಲಿ ನೋಡಿ ನವದುರ್ಗಿಯರು ಕೂತಿದ್ದಾರೆ ಅಲ್ವಾ ಚರಿ, ಇದು ಚೆನ್ನಾಗಿ ಮಾಡ್ತಿದ್ದಾರೆ. ಚರಿನೂ ಈ ಥರ ಡ್ಯಾನ್ಸ್ ಕ್ಲಾಸಿಗೆ ಸೇರ್ಕೊತಾಳಂತೆ, ಸೇರ್ಕೊತೀರಾ? ಅವಳು ಈ ಥರ ದೇವ್ರ ಥರ ನಿಬಂತಿ ಹುಡುಗಿ, ಎಷ್ಟು ಚೆನ್ನಾಗಿ ಮಾಡಿದೆ. ಕ್ಯಾರೆಕ್ಟರ್ಗಳಲ್ಲೆಲ್ಲ ಮುಳುಗೋಗ್ಬಿಟ್ಟೈತೆ. ತುಂಬ ಇಷ್ಟ ಆಯಿತು. ಎಲ್ಲರೂ ಡ್ರೆಸ್ಸು, ಅವ್ರ ಮೇಕಪ್ಪು, ಅವ್ರು ಪ್ರಾಕ್ಟೀಸ್ ಮಾಡಿರ್ತಾರೆ, ಆ ಶ್ರಮ, ಸ್ಟೇಜ್ ಮೇಲೆ ಒಂದು ನಿಂತ್ಕೊಂಡು ಮಾಡೋ ಧೈರ್ಯ, ಆ್ಯಟಿಟ್ಯೂಡು ಎಲ್ಲ ಬೇಕು. ಸುಮ್ಮನೆ ಹೇಳ್ತೀವಿ ಅವ್ರು ಚೆನ್ನಾಗಿ ಮಾಡಿದರು, ಇವ್ರು ಚೆನ್ನಾಗಿ ಮಾಡಿದರು, ಅವ್ರು ಚೆನ್ನಾಗಿ ಮಾಡಲಿಲ್ಲ ಅಂತ. ಬಟ್ ಅದಕ್ಕೆ ಎಲ್ಲದಕ್ಕೂ ಒಂದು ಕಾನ್ಫಿಡೆನ್ಸ್ ಬೇಕು, ಅವ್ರು ಪ್ರಾಕ್ಟೀಸ್ ಬೇಕು, ಧೈರ್ಯ ಬೇಕು. ಜನಗಳ ಮುಂದೆ ಮಾಡೋ ಅಂಥದ್ದು ಅಷ್ಟು ಈಸಿ ಅಲ್ವೇ ಅಲ್ಲ. ನಾವು ಕೂತ್ಕೊಂಡು ನೋಡೋರು ಕೂತ್ಕೊಂಡು ಜಡ್ಜ್ ಮಾಡಿಬಿಡ್ತೀವಿ. ಅವ್ರು ಹಂಗೆ ಮಾಡಿದ್ರು, ಇವ್ರು ಹಿಂಗೆ ಮಾಡಿದ್ರು, ಹಂಗೆ ಮಾಡಬೇಕಿತ್ತು, ಹಿಂಗೆ ಮಾಡಬೇಕಿತ್ತು ಅಂತ. ಮಾಡೋರಿಗೆ ಗೊತ್ತಿರುತ್ತೆ ಕಷ್ಟ ಏನು ಅಂತ. ಏಕೆಂದರೆ ನನಗೂ ಎಕ್ಸ್ಪೀರಿಯೆನ್ಸ್ ಆಗಿದೆ. ನಾವು ಡ್ರಾಮಾ ಆರ್ಟಿಸ್ಟ್ ಆಗಿರೋದ್ರಿಂದ ಗೊತ್ತಿರುತ್ತೆ ಅದ್ರ ಫಿಯರ್ ಏನು, ಭಯ ಏನು, ಹೆಂಗೆ ಮಾಡಬೇಕು, ಏನು ಎತ್ತ, ಎಷ್ಟು ಕಷ್ಟಪಡಬೇಕು ಅಂತ. ಇಷ್ಟು ಮಾಡೋಕ್ಕೆ ನಾವು ಎಷ್ಟು ಪ್ರಾಕ್ಟೀಸ್ ಮಾಡಿರ್ತೀವಿ. ಜಡ್ಜ್ಮೆಂಟ್ ಹೆಂಗೆ ಕೊಡ್ತಾರೆ ಅಂದರೆ ಚುಟ್ಕಿ ಹೊಡೆದ್ರೆ ಜಡ್ಜ್ಮೆಂಟ್ ಕೊಡ್ತಾರೆ, ಚೆನ್ನಾಗಿಲ್ಲ ಚೆನ್ನಾಗೈತೆ ಅಂತ. ಬಟ್ ಅದು ಹಿಂದೆ ಇರೋ ಶ್ರಮ ಎಷ್ಟಿರುತ್ತೆ ಅನ್ನೋದು ಯಾರಿಗೂ ಗೊತ್ತಿರಲ್ಲ. ನಾವು ಎಷ್ಟು ಪ್ರಾಕ್ಟೀಸ್ ಮಾಡಿರ್ತೀವಿ, ಎಷ್ಟು ಕಷ್ಟಪಟ್ಟಿರ್ತೀವಿ ಅನ್ನೋದು ಯಾರಿಗೂ ಗೊತ್ತಿರಲ್ಲ. ಬಟ್ ಆದರೆ ಯಾವತ್ತೇ ಆದರೂ ಯಾರನ್ನೇ ಆದರೂ ಇದು ಅಂತಲೇ ಅಂತ ಅಲ್ಲ ಜಡ್ಜ್ ಮಾಡೋದು. ಯಾರ ಬಗ್ಗೆನೂ ಗೊತ್ತಿಲ್ಲದೇ ಜಡ್ಜ್ ಮಾಡೋಕ್ಕೆ ಹೋಗಬಾರ್ದು ನಾವು. ಸೊ ಹಂಗಾಗಿ ನಾನು ಹೇಳ್ತಾ ಇರೋದಷ್ಟೇ. ಓಕೆ, ನಾನು ಎಲ್ಲರೂ ಹಂಗಂತ ಹೇಳ್ತಾರೆ, ಕೆಲವೊಬ್ಬರು ಮಾತ್ರ ಆ ಥರ ಜಡ್ಜ್ ಮಾಡ್ತಾರೆ. ಎಲ್ಲರೂ ಆ ಥರ ಜಡ್ಜ್ ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ಬಟ್ ನನಗೆ ಇಷ್ಟ ಆಗೋಲ್ಲ ಪರ್ಸ್ನಲಿ ಆ ಥರ ಎಲ್ಲ ಜಡ್ಜ್ ಮಾಡೋದು. ಒಬ್ಬರ ಬಗ್ಗೆ ಗೊತ್ತಿಲ್ಲದೇ ಮಾತಾಡಬಾರ್ದು ಅಷ್ಟೇ. ಬಟ್ ಅದು ನಾನು ಈ ಹುಡುಗಿ ಚೆನ್ನಾಗಿ ಮಾಡ್ತಿದ್ದೆ ಅಂತ ಹೇಳ್ತಿದ್ದೀನಿ. ನೀವು ಹಂಗಂತ ಕಮೆಂಟ್ ಹಾಕ್ಬೋದು, ನೀವು ಒಬ್ಬರ ಬಗ್ಗೆ ಕಮೆಂಟ್ ಕೊಡ್ತಿದ್ದೀರಾ ಅಂತ. ಬಟ್ ಹಂಗಂತಲ್ಲ, ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಬಟ್ ಆ ಹುಡುಗಿ ಕರೆಕ್ಟಾಗಿ ಅದ್ರಲ್ಲಿ ಮುಳುಗೋಗಿದೆ, ತುಂಬ ಚೆನ್ನಾಗಿ ಮಾಡ್ತಾರೆ, ಅದು ತುಂಬ ಅಟ್ರಾಕ್ಟಿವ್ ಅಂತ ಅನ್ನಿಸ್ತು. ಸೊ ಹಂಗಾಗಿ ನಾನು ಹಂಗಂತ ಹೇಳಿದೆ ಅಷ್ಟೇ. ಬಟ್ ಎಲ್ಲರೂ ಚೆನ್ನಾಗೇ ಮಾಡಿದರು, ತುಂಬ ಇಷ್ಟ ಆಯಿತು. ಎಲ್ಲರೂ ಪರಿಶ್ರಮ ನನಗೆ ಅರ್ಥ ಆಗುತ್ತೆ. ಬಟ್ ಲೈವಾಗಿ ನೋಡಿದ್ವಲ್ಲ, ಒಂಥರ ನವದುರ್ಗಿಯರು ಮೈ ಜುಮ್ ಅನ್ನಿಸ್ತು. ಚೆನ್ನಾಗಿ ಈ ಥರನ ಗುರು ಅಂತ ಅನಿಸುತ್ತೆ. ಏಕೆಂದರೆ ನಾವು ಟಿ ವಿನಲ್ಲಿ ನೋಡ್ತೀವಿ, ಫೋನಲ್ಲಿ ನೋಡ್ತೀವಿ ದುರ್ಗಿಯರ್ದು ಈ ಅವತಾರ ಈ ಥರ ಅಂತ. ಬಟ್ ಅದು ಲೈವಾಗಿ ನೋಡಿದಾಗ್ಲೇ ಅವ್ರದ್ದು ಡ್ರೆಸ್ ಸೆನ್ಸು, ಅವ್ರದ್ದು ಬೇರೆ ಬೇರೆ, ಒಬ್ಬೊಬ್ರಿಗೆ ಒಂದೊಂಥರ ಕಿರೀಟ ಆಯುಧ ಇರುತ್ತೆ, ಅವ್ರ ಡ್ರೆಸ್ ಸೆನ್ಸ್ ಬೇರೆ ಇರುತ್ತೆ, ಬೇರೆ ಕಲರ್ ಇರುತ್ತೆ. ಅದೆಲ್ಲ ಒಬ್ಬೊಬ್ರದ್ದು ಒಂದೊಂಥರ ಲುಕ್ ಇರುತ್ತೆ. ದೇವಿ ಅವತಾರಗಳು, ಒಬ್ಬಳು ಕಾಳಿ ಅಂದರೆ ಫುಲ್ ಬ್ಲ್ಯಾಕ್ ಇರ್ತಾಳೆ, ಅಣ್ಣಮ್ಮ ದೇವಿ ಒಂಥರ, ಚಾಮುಂಡೇಶ್ವರಿ ಒಂಥರ. 9 ನವದುರ್ಗಿಯರ್ದು ಒಬ್ಬೊಬ್ರದ್ದು ಒಂದೊಂಥರ ರೂಪ ಇರುತ್ತೆ, ಒಂದೊಂಥರ ಡ್ರೆಸ್ ಸೆನ್ಸ್ ಇರುತ್ತೆ. ಅದೆಲ್ಲ ಒಂದೊಂಥರ ಆಯುಧಗಳಿರ್ತವೆ. ಅವೆಲ್ಲ ಲೈವಾಗಿ ನೋಡಿದಾಗ್ಲೇ ಅದೇನು ಅಂತ ಅರ್ಥ ಆಗೋದು. ಅದು ಚಾಮುಂಡೇಶ್ವರಿ ಅಂದರೆ ಚಾಮುಂಡೇಶ್ವರಿನೇ ಅಷ್ಟೇ. ಓಕೆ, ನಿಮಗೆಲ್ಲೂ ಬೋರ್ ಹೊಡೆದಿಲ್ಲ ಅಂತ ಅನ್ಕೋತೀನಿ. ಓಕೆ, ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿರೋದು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ. ಓಕೆನಾ? ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡ್ತಿರೋದು ತುಂಬ ಹೃದಯದ ಧನ್ಯವಾದಗಳು. ನೋಡಿ, ಇದು ಕ್ಲೈಮ್ಯಾಕ್ಸ್ ಸೀನು ಸಾಯಿಸ್ತಿರೋದು. ಬಟ್ ಅದು ನಮ್ಮನೆಯವ್ರು ವೀಡಿಯೋ ಮಾಡಿರೋದು. ಬಟ್ ಸ್ವಲ್ಪ ಮೇಲಿಂದ ಮಾಡಿದರೆ ಮುಂದೆ ನಿಂತಿದ್ರು ಅವ್ರ ತಲೆಯೆಲ್ಲ ಬರುತ್ತೆ ಅಂದ್ಬಿಟ್ಟು ಹಿಂಗೆ ಕೈಗೆ ಎತ್ಬಿಟ್ಟು ಮಾಡಿರೋದಷ್ಟೇ. ಹಂಗಾಗಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೋಡಿ, ಲಾಸ್ಟ್ ಸೀನು ಸಖತ್ತಾಗಿದೆ, ಕ್ಲೈಮ್ಯಾಕ್ಸ್ ಸೀನು. ಇಷ್ಟ ಆಯಿತು, ನಿಮಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡಿರ್ತೀನಿ. ಇದೇ ಥರ ವಿಡಿಯೋ ನೋಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ. ನೆಕ್ಸ್ಟ್ ವಿಡಿಯೋ ಸಿಗೋಣ. ಬಾಯ್.